ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅದೃಷ್ಟಪೂರ್ವಂ ಹೃಷಿತೋऽಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ. ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಅದೃಷ್ಟಪೂರ್ವವಾದ ಈ ನಿನ್ನ ರೂಪವನ್ನು ನೋಡಿ ನನಗೆ ಬಹಳ ಆನಂದವಾಗಿದೆ. ಜೊತೆಗೆ ಮನಸ್ಸು ಭಯಗ್ರಸ್ತವಾಗಿದೆ. ಜಗನ್ನಿವಾಸ, ದಯಮಾಡಿ ಮೊದಲಿನ ಮೂಲ ಸ್ವರೂಪವನ್ನೇ ತೋರಿಸು, ಪ್ರಸನ್ನನಾಗು. ಅರ್ಜುನ ಮತ್ತೆ ಮತ್ತೆ ಭಗವಂತನಲ್ಲಿ ಮೊರೆ ಇಡುತ್ತಿದ್ದಾನೆ. ಆನಂದ ಹಾಗೂ ಭಯ ಎರಡೂ ಆಗಿರುವುದನ್ನು ಹೇಳುತ್ತಿದ್ದಾನೆ. ಆನಂದ ಹಾಗೂ ಭಯ ಎರಡೂ ಒಂದೇ ಸಮಯದಲ್ಲಿ ಆಗಲು ಸಾಧ್ಯವೇ? ಜನರಲ್ಲಿ ಪ್ರಶ್ನೆ ಮೂಡುವುದು ಸಹಜ. ದೇವರಲ್ಲಿ ಭಯ ಭಕ್ತಿ ಇರಬೇಕು ಎನ್ನುವುದು ಹಲವರ ಅಂಬೋಣ. ದೇವರು ಎಂದರೆ ಸ್ವಲ್ಪವೂ ಭಯವಿಲ್ಲ, ಎಂತಹ ಜನರು ಇವರು ಎನ್ನುವುದು ಸಾಧಾರಣ ಜನರಾಡುವ ಮಾತು. ಭಯವಿರಬೇಕಾದ್ದು ದೇವರಲ್ಲಿ ಅಲ್ಲ, ದೇವರಲ್ಲಿ ನಂಬಿಕೆ ಇದ್ದರೆ ಮಾಡುತ್ತಿರುವ ಕೆಲಸದಲ್ಲಿ ಭಯ ಹಾಗೂ ಭಕ್ತಿ ಇರಬೇಕಾದದ್ದು. ಭಗವಂತನಿಗೆ ಭಯವೂ ಬೇಕಿಲ್ಲ ಅಥವಾ ಭಕ್ತಿಯೂ ಬೇಕಿಲ್ಲ. ಸೇವೆ ಮಾಡುವುದೇ ಮನುಷ್ಯನ ಧರ್ಮ. ಭಯದಿಂದ ಯಾವುದೇ ಕೆಟ್ಟ ಕೆಲಸ ಮಾಡಲು ಮನಸ್ಸು ಮಾಡಬಾರದಲ್ಲದೆ, ಒಳ್ಳೆಯ ಕೆಲಸ ಮಾಡುವಾಗ ಭಕ್ತಿ ಎಂದರೆ ಪರಮ ಪ್ರೀತಿ ಇರಬೇಕಾದದ್ದು. ಆದರೆ ಅರ್ಥೈಸುವುದೇ ಬೇರೆ. ಭಗವಂತ ದೈತ್ಯ ಕಾಲನಾಗಿ ಕಂಡಿರುವುದರಿಂದ ಭಯಗೊಂಡಿದ್ದಾನೆ ಅರ್ಜುನ. ಹೆಚ್ಚಿನ ಜನರ ಕಲ್ಪನೆಯಲ್ಲಿ ದೇವರು ಎಂದರೆ ಆತನಿಗೊಂದಿಷ್ಟು ವಿಶೇಷತೆ ಇರಬೇಕಲ್ಲದೆ ಆತ ಸದಾ ಪ್ರಸನ್ನತೆಯಿಂದ ಇರಬೇಕು. ದೈತ್ಯಾಕಾರದ ಯಾವುದೇ ರೂಪ ನೋಡಿದರೂ ಹೆದರುವುದು ಸಹಜ. ಪ್ರಪಂಚದ ಅವಶ್ಯಕತೆಯ ಪ್ರಕಾರ ಭಗವಂತ ಯಾವ ರೂಪವನ್ನಾದರೂ ಹೊಂದಿರಬಹುದು ಎಂಬುದರ ಅರಿವಿದ್ದಾಗ ಮಾತ್ರ ಭಯರಹಿತನಾಗಿರಬಹುದಷ್ಟೇ. ಹರಿ ಓಂ ತತ್ಸತ್.